ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಅಂತ ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳು ಕರ್ನಾಟಕದಾದ್ಯಂತ ಇದೆ. ಆ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ವಿ. ಇವಾಗ ನಾವು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಹಿರಿಯೂರು ಅಂತ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇದೇ ದೇವಸ್ಥಾನ ಕುಂಬಲೇಶ್ವರ ಅನ್ನೋ ದೇವಸ್ಥಾನ. ಇದು ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಬನ್ನಿ ಇವಾಗ ಹಳೆ ಫೋಟೋವನ್ನು ನೋಡೋಣ. ಹಳೆ ಫೋಟೋದಲ್ಲಿ ಈ ದೇವಸ್ಥಾನದ ಈ ಭಾಗವನ್ನು ನೋಡ್ಬೋದು. ಆ ಗೋಡೆ ಬೀಳ್ತಾ ಇರೋದ್ರಿಂದ ತಡೆಗೋಡನ ಕಟ್ಟು ಅಂದರೆ ಕಲ್ಲಿನಿಂದ ಗೋಡೆಗಳನ್ನು ಕಟ್ಟಿ ಆ ಗೋಡೆನ ಒಂದು ಹಾಗೆ ತಡೆಯುವಂಥ ಪ್ರಯತ್ನ ಮಾಡಿದರು. ಈಗ ಅದನ್ನು ಪೂರ್ತಿಯಾಗಿ ತೆಗೆದು ಪುನರ್ನಿರ್ಮಾಣವನ್ನು ಧರ್ಮಸ್ಥಳ ಹಾಗೂ ಇಲ್ಲಿನ ಗ್ರಾಮಸ್ಥರು ಮತ್ತು ಸರ್ಕಾರದ ವತಿಯಿಂದ ಮಾಡಲಾಗಿದೆ. ಮೇಲೆ ಇರುವಂತಹ ವಿಮಾನ ಗೋಪುರವನ್ನು ಕೂಡ ನಾವು ನೋಡ್ಬೋದು. ನನಗೆ ತಿಳಿದಿರಿದ ಮಟ್ಟಕ್ಕೆ ನಾವು ಈ ಯಾತ್ರೆಯನ್ನು ಮಾಡ್ತಾ ಇದ್ದೀವಲ್ಲ, ಧರ್ಮಸ್ಥಳ ಒಂದು ಬಿಟ್ಟರೆ ಅಂದರೆ ಸಂಘ ಸಂಸ್ಥೆಗಳು ಬೇರೆ ಯಾವ ಈ ರೀತಿಯ ಪುನರ್ನಿರ್ಮಾಣ ಕೆಲಸವನ್ನು ಯಾರೂ ಇದುವರೆಗೂ ಮಾಡಿಲ್ಲ. ಯಾರಿಗಾದರೂ ಗೊತ್ತಿದ್ರೆ ಅಥವಾ ತಿಳಿದಿದ್ರೆ ಈ ಥರ ದೇವಸ್ಥಾನವನ್ನು ಯಾರು ಪುನರ್ನಿರ್ಮಾಣ ಮಾಡ್ತಾ ಇದ್ದಿದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಾದರೂ ಮಾಡಿದರೆ ನೋಡೋಣ, ಅವ್ರ ಬಗ್ಗೆನೂ ತಿಳ್ಕೊಳ್ಳೋಣ. ನಾವು ಆಗಲೇ ಹಿಂದಿನ ದೇವಸ್ಥಾನ ಹೋಗಿದ್ದಂಥದ್ದು ಚಿಕ್ಕೂರು ಅಂತ, ಇದು ಹಿರಿಯೂರು ಅಂತ. ಆ ಊರಿಗೆ ತಕ್ಕಂತೆ ಈ ದೇವಸ್ಥಾನ ಕೂಡ ತುಂಬ ದೊಡ್ಡದಾಗಿದೆ ಮತ್ತು ಪುರಾತನವಾಗಿದೆ. ಬನ್ನಿ ಮುಂದ್ಗಡೆ ಹೋಗಿ ನೋಡೋಣ. ಈ ದೇವಸ್ಥಾನ ಬಂದು ಒಂದು ದೊಡ್ಡ ಕೆರೆಯ ಪಕ್ಕದಲ್ಲಿದೆ. ನಾವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ವಿಶಾಲವಾಗಿದೆ ಕೆರೆ ಅಂತ. ಹಾಗೆ ಮಳೆ ಬಂದಿರೋದ್ರಿಂದ ನೀರು ಕೂಡ ತುಂಬಿದೆ, ತುಂಬ ವಿಶಾಲವಾಗಿದೆ ಕೆರೆ. ನಾವಿಲ್ಲಿ ಬಂದಾಗ ನಮಗೆ ಊರಿನ ಯುವಕರು ಕಂಡರು. ಅವರು ಇಲ್ಲೊಂದು ಕಲ್ಲಿತ್ತು, ಇದರೊಂದು ವಿಶೇಷವನ್ನು ತಿಳಿಸಿದ್ರು. ಏನಪ್ಪ ಅಂತಂತಂದರೆ ರಾಶಿಗಳು ನಾವೇನು ನೋಡ್ತೀವಿ, ಮೇಷ, ಋಷಭ, ಮಿಥುನ, ಕಟಕ, ಸಿಂಹ, ಈ 12 ರಾಶಿಗಳನ್ನು ವಿಶೇಷವಾಗಿ ಇಲ್ಲಿ ಒಂದು ಕಲ್ಲಿನ ಸುತ್ತ ಕೆತ್ತಲ್ಪಟ್ಟಿದೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಯಾರಿಗಾದರೂ ಹುಷಾರಿಲ್ಲ, ಏನಾದರೂ ಇದಾಯಿತು ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ನೀರು ಹಾಕಿ ಈ ನೀರನ್ನು ಎಲ್ಲಿ ಬರುತ್ತೋ ಇಲ್ಲಿ ತಲೆ ಮೇಲೆ ಹಾಕೊಳ್ಳೋದು ಅಂತಂದರೆ ಸ್ನಾನ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಅದು ಒಂದು ಸರಿ ಹೋಗುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಹಾಗೆ ಇದು ಇಲ್ಲಿ ಬಿಟ್ಟರೆ ಕೇರಳದಲ್ಲಿ ಇದೆ ಅಂತ ಇಲ್ಲಿನ ಹುಡುಗರು ತಿಳಿಸಿದ್ರು. ಇದ್ರ ಬಗ್ಗೆ ಇಷ್ಟು ಒಂದು ವಿಶೇಷ ಇದೆ ಕಲ್ಲು. ಆದರೆ ಇದು ತುಂಬ ಶಿಥಿಲವಾಗಿದೆ. ನಾವು ಕಾಣ್ಬೋದು ಎರಡೂ ಕಡೆಯಲ್ಲಿ. ಈ ಕಡೆ ಅದರ ವಾಹನ ಇದ್ದರೆ ಒಳಗಡೆ ಅವರ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಿದೆ. 12 ರಾಶಿ ಅಧಿಪತಿಗಳು ಅವರು ಒಳಗಡೆ ಇದ್ದರೆ ಹೊರಗಡೆ ಅವರ ವಾಹನಗಳು. ಅಂದರೆ ನೋಡಿ, ಇಲ್ಲಿ ಮೀನನ್ನು ನೋಡ್ಬೋದು, ಟಗರು, ಹಾಗೆ ಸಿಂಹ, ಇವೆಲ್ಲ ಲಾಂಛನಗಳನ್ನು ನಾವಿಲ್ಲಿ ನೋಡ್ಬೋದು. ಆ ಅರಸೀಕೆರೆನಲ್ಲಿ 7 ದೇವಸ್ಥಾನ ಇದುವರೆಗೂ ಕಂಪ್ಲೀಟ್ ಆಗಿದೆ. ಇನ್ನೊಂದು ಬಾಕಿ ಇದೆ. ಬನ್ನಿ ಅಲ್ಲಿಗೆ ಹೋಗಿ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ. ನಾನಿವಾಗ ಮುರುಂಡಿ ಅಂತ ಒಂದು ಗ್ರಾಮಕ್ಕೆ ಬಂದೆ. ಇದು ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆಯಲ್ಲಿದೆ. ನಾವು ಇಲ್ಲಿ ದೇವಸ್ಥಾನದ ಕೀಯನ್ನು ಹುಡುಕೊಂಡು ಹೊರಟಾಗ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಬ್ಬರು ಅಧಿಕಾರಿಯವರು ನಮಗೆ ಸಿಕ್ಕಿದ್ರು. ಅವರ ಮಾತಾಡ್ಸೋಣ ಬನ್ನಿ. ಸ್ವಾಮಿ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು HS ಕೇಶವ ಪ್ರಸಾದ್ ಅಂತ ಹೇಳಿ. ಜಿಲ್ಲಾ ಜನಜಾಗೃತಿ ವೇದಿಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯನಾಗಿದ್ದೇನೆ. ಸರಿಸುಮಾರು ನಾನು 4-5 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದಕ್ಕೆ ನಮ್ಗೆ ಯಾವುದಕ್ಕೂ ಕೂಡ ಸಂಭಾವನೆ ಮತ್ತೊಂದು ಇಲ್ಲ, ವಾಲಂಟಿಯರ್ ಆಗಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದೆ ಧರ್ಮಸ್ಥಳದ ಕಡೆಯಿಂದ? ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿನಲ್ಲಿ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ 25ರಿಂದ 30 ಕೆರೆಗಳನ್ನು ಹೂಳೆತ್ತುವಂಥ ಕೆಲಸಗಳಾಗಿದೆ. ಸ್ವಾಸ್ಥ್ಯ ಸಂಕಲ್ಪ ಅಂತ ಹೇಳಿ ಮಕ್ಕಳಿಗೆ ದುರಭ್ಯಾಸಗಳನ್ನು ಮಾಡ್ತಕ್ಕಂಥದ್ದು ನಿಷಿದ್ಧ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಕಡೆ ಸ್ಕೂಲ್ಗಳಿಗೆ ಹೋಗಿ ಸ್ವಾಸ್ಥ್ಯ ಸಂಕಲ್ಪ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಬಂದಿದ್ದೇವೆ. ಹೇಮಾವತಿ ಅಮ್ಮನವರು ನಿರ್ಗತಿಕರು ಅಂದರೆ ಅವ್ರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯ ಸವಲತ್ತುಗಳಿಲ್ಲೇ ಇರತಕ್ಕಂಥವ್ರಿಗೆ ಮನೆಗಳನ್ನು ಕೊಡಿಸ್ತಕ್ಕಂಥ ಸ್ವಾಸ್ಥ್ಯ ಸಂಕಲ್ಪ ಇದನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆ ಮಾಶಾಸನ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ 96 ಮಕ್ಕಳಿಗೆ ವಿದ್ಯಾಭ್ಯಾಸ ಶಿಷ್ಯ ವೇತನಗಳನ್ನು ಕೊಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಲ್ಲೇನಹಳ್ಳಿ ಅಂತಕ್ಕಂಥದ್ದು ಇಲ್ಲಿ 2 ಕಿಲೋಮೀಟರ್ ಗ್ರಾಮಕ್ಕೆ 2 ಲಕ್ಷ ರೂಪಾಯಿ ದೇಣಿಗೆಯನ್ನು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪೂಜ್ಯರು 2 ಲಕ್ಷ ರೂಪಾಯಿ ಮೊನ್ನೆ ಅಷ್ಟೇ 2 ಲಕ್ಷ ರೂಪಾಯಿನ DDಯನ್ನು ವಿತರಣೆಯನ್ನು ಮಾಡಿ ಬಂದಿದ್ದೇವೆ. ನಾವು ಯೋಜನಾಧಿಕಾರಿಗಳು ಎಲ್ಲವೂ ಒಟ್ಟಿಗೆ ಹೋಗಿದ್ದೆವು. ಮುಖೇನ ಕೊಟ್ಟು ಇದನ್ನು ಎಲ್ಲವನ್ನು ಡಿಸ್ಮ್ಯಾಂಟಲ್ ಇದನ್ನು ಮಾಡಿ ಇದಕ್ಕೆ ಒಂದೊಂದು ಕಲ್ಲಿಗೂ ಕೂಡ ನಂಬರ್ಗಳನ್ನು ಹಾಕಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಒತ್ತನ್ನು ಕೊಟ್ಟು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಪರಮ ಪೂಜ್ಯರು. ನಾವು ದೇವಸ್ಥಾನದ ಹಳೆಯ ಫೋಟೋವನ್ನು ನಾವು ನೋಡ್ಬೋದು. ಸುತ್ತಲೂ ಕಲ್ಲನ್ನು ಇಟ್ಟಿದ್ದಾರೆ. ಏನಕ್ಕಪ್ಪ ಅಂದರೆ ಗೋಡೆ ಬಿದ್ದೋಗ್ಬಿಡುತ್ತೆ, ಬಿದ್ದೋಗಿರೋ ಗೋಡೆ ತಡೆಗೋದಕ್ಕೋಸ್ಕರ ಕಲ್ಲನ್ನು ಇಟ್ಟಿದ್ದಾರೆ. ಅಂದರೆ ಯಾರು ಗೊತ್ತಿಲ್ಲದವ್ರು ನೋಡಿದ್ರೆ ಇದೇ ದೇವಸ್ಥಾನ ಹೀಗೆ ಇತ್ತೇನೋ ಅನ್ಕೋಬೋದು. ಇಲ್ಲ, ದೇವಸ್ಥಾನ ಇದ್ದಿದ್ದಂಥ ಸ್ವರೂಪ ಇದು. ಅದು ಗ್ರಾಮಸ್ಥರು ಅದನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಆ ರೀತಿ ಮಾಡಿದರು. ನಂತರ ಶ್ರೀ ಕ್ಷೇತ್ರದಿಂದ ಪೂರ್ತಿಯಾಗಿ ಎಲ್ಲ ಕಲ್ಲುಗಳನ್ನು ನಂಬರ್ಗಳನ್ನು ಹಾಕಿ ಇವ್ರು ಹೇಳಿದಾಗೆ ಎಲ್ಲನ ಪೂರ್ತಿಯಾಗಿ ಬಿಚ್ಚಿ ಮತ್ತೆ ಎಲ್ಲೆಲ್ಲಿ ಯಾವ ಕಲ್ಲಿತ್ತು ಅಲ್ಲೇ ಜೋಡಿಸಲಾಗಿತ್ತು. ಬಟ್ ಈ ದೇವಸ್ಥಾನ ವಿಶೇಷ ಅಂತಂದರೆ ಯಾವುದೇ ಕಲ್ಲುಗಳನ್ನು ಚೇಂಜ್ ಮಾಡಲಾಗಿಲ್ಲ. ಎಲ್ಲ ಕಲ್ಲುಗಳು ಹಾಗೆ ಇದೆ. ಅಂದ್ರೆ ನಾವು ಬೇರೆ ಕಡೆ ದೇವಸ್ಥಾನಗಳಿಗೆ ಹೋದಾಗ ಕಲ್ಲುಗಳು ಶಿಥಿಲವಾಗಿ ಹೊರಗಡೆ ಎಲ್ಲ ಹೋಗ್ಬಿಟ್ಟಿರುತ್ತೆ, ಒಡೆದೋಗಿರುತ್ತೆ. ಅಲ್ಲಿ ಚೇಂಜ್ ಮಾಡಿದಾಗ ನಮ್ಗೆ ದೂರದಿಂದಾನೇ ಗೊತ್ತಾಗ್ಬಿಡುತ್ತೆ ಹೊಸ ಕಲ್ಲು ಹಳೆ ಕಲ್ಲು ಅಂತ. ಹಾಗೆ ನಾವು ನೋಡ್ಬೋದೆ. ಇಷ್ಟೇ ಅಲ್ಲ, ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿನಲ್ಲಿ
ಪರಮ ಪೂಜ್ಯರು ಮಾತೋಶ್ರೀ ಅಮ್ಮನವರು ಈ ನಮ್ಮ ಸರ್ಕಾರ ಯಾವುದನ್ನ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ, ಯಾವುದನ್ನ ಮಾಡಿಕೆ ಅವರು ಆದೇಶ ಬರಬೇಕು, ಅದು ಬರಬೇಕು, ಇದು ಬರಬೇಕು ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ಮಾಡ್ತಕ್ಕಂಥ ಕೆಲಸಗಳನ್ನು ಬಿಟ್ಟಿದ್ದಾರೆ. ಆ ಕೆಲಸಗಳನ್ನು ನಮ್ಮ ಪೂಜ್ಯರು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹೊರದೇಶಗಳಿಗೂ ಕೂಡ ಮಾದರಿಯಾಗಿ ಬದುಕ್ತಾ ಇದ್ದಾರೆ. ಇದರಲ್ಲಿ ನಿಸ್ಸಂದೇಹವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಅಲ್ಲ, ಹಳ್ಳಿಗಳ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸ್ಕೂಲ್ಗಳಿಗೆ ಡೆಸ್ಕ್ ಕೊಡ್ತಕ್ಕಂಥದ್ದು, ಮನೆಗಳನ್ನು ಕೊಡ್ತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ನೀವು ಹೇಳಿದಾಗೆ ಸರ್ಕಾರ ಏನ್ ಮಾಡ್ಲಿಕ್ಕಾಗ್ತಾ ಇಲ್ಲ ಅಂದ್ರೆ ಒಂದು ಪರ್ಯಾಯ ಸರ್ಕಾರವಾಗ ರೀತಿನಲ್ಲಿ ಧರ್ಮಸ್ಥಳ ಕೆಲಸವನ್ನ ಮಾಡ್ತಾ ಇದೆ. ಖಂಡಿತವಾಗ್ಲು ಇದ್ರ ಬಗ್ಗೆ ಮತ್ತೆ ಬೇರೆ ಮಾತೇ ಇಲ್ಲ. ಹೀಗೆ ನಮ್ದು ಅರಸೀಕೆರೆ ತಾಲೂಕಿನ ಎಲ್ಲಾ ದೇವಸ್ಥಾನಗಳನ್ನ ನಾವು ಕವರ್ ಮಾಡಿದ್ದೀವಿ. ಮುಂದೆ ನಾವು ಚಿಕ್ಕಮಂಗ್ಳೂರು ಹೋಗಲಿದ್ದೇವೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ, ಯಾಕೆಂದ್ರೆ ಈ ವಿಷಯಗಳು ಒಂದು 10 ಜನಕ್ಕೆ ತಿಳಿಬೇಕು. ಅದಕ್ಕೋಸ್ಕರ ನಾವು ವಿಡಿಯೋ ಮಾಡ್ತಾ ಇರೋದು. ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದ.